ಪ್ರಯುಕ್ತ ತೀರಾ ಬಡತನದಲ್ಲಿ ಕಾಣಿಸೋರಿಗೆ ಕೊಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಐ ಆಮ್ ನಂಗ್ಲಿ, ಪಕ್ಕದಲ್ಲಿ ಜಂಗ್ಲಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಒಂದು ಸೊಳ್ಳೆ ಕಚ್ಚಿಬಿಟ್ರೆ 10 ಸೊಳ್ಳೆ ಇದ್ರೆ ಇದೇ ಸೊಳ್ಳೆ ಕಚ್ಚಿರೋದಂತ ಕಂಡುಹಿಡಿತಾರೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ಸ್ನೇಹಿತರೆ ನಮಸ್ಕಾರ. ನಮ್ ರೋಜನ್ ಇಷ್ಟೊಂದು ಬಟ್ಟೆ ಏನಕ್ಕೆ ಇಟ್ಕೊಂಡವನಪ್ಪ ಇವತ್ತಂದ್ರೆ, ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ಯಾರಿಗಾದ್ರೂ ತೀರಾ ಬಡತನ ಇರೋರು ಕೊಡೋಣ ಅಂತ ಹೇಳವನೆ. ಇವಾಗ ತಗೊಂಡೋಗ್ತಾ ಇದ್ರಿ ಸ್ನೇಹಿತರೆ ಕೊಡಕ. ಸ್ನೇಹಿತರೆ ತಗೊಂಡಿದೀವಿ ಹೆಣ್ಮಕ್ಳದ್ದು ಡ್ರೆಸ್ ಒಂದು 25 ಜೊತೆ. ಈಗ ವುಮೆನ್ಸ್ ಡೇ ಪ್ರಯುಕ್ತ ತೀರಾ ಬಡತನದಲ್ಲಿ ಕಾಣಿಸೋರಿಗೆ ಕೊಡ್ತಾ ಇರ್ತೀವಿ. ತೀರಾ ಬಡತನದಲ್ಲಿ ಕಾಣಿಸೋರಿಗೆ ಇದನ್ನ ಕೊಡ್ತೀರಿ ಸ್ನೇಹಿತರೆ, ವಿಡಿಯೋ ಮಾಡಾಕ್ತೀರಿ. ಇವತ್ತೇನೆ ಮದ್ವೆ ಸ್ನೇಹಿತರೆ ನೋಡಿ, ನಮ್ಮ ಅಪ್ಪಿ ತಮ್ಮನ ಮದ್ವೆ ಇವತ್ತು. ಚಿಕ್ಕಪ್ಪ ನೋಡ್ರಿ ಅಲ್ಲಿ ಗುಂಡು ಬಾಲ್ ಹೆಂಗವನು. ಅದೇ ವುಮೆನ್ಸ್ ಡೇ ಸ್ಪೆಷಲ್ ಇಡೀ. ಅದೇ ವುಮೆನ್ಸ್ ಡೇ ಸ್ಪೆಷಲ್. ಇವತ್ತೇ ನಿಮ್ಮ ತಮ್ಮನ ಮದುವೆ ಮಾಡ್ತಾ ಇದೆಯಲ್ಲ, ವುಮೆನ್ಸ್ ಡೇ ದಿನ ವುಮೆನ್ಸ್ ನ ಮನೆ ಕರ್ಕೊಂತಾರೆ. ಒಳ್ಳೇದಾಗ್ಲಿ. ಎಷ್ಟು ಗಂಟೆಗೆ? ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು 5 ದಿನ 6 ದಿನದಿಂದ ಹಿಡಿದು ಬರೀ ಯಾವ ಮೊಬೈಲ್ ಆದ್ರೂ ಓಪನ್ ಮಾಡೋ ಸೌಜನ್ಯ ವಿಷಯನೇ ಬರ್ತಾ ಇದೆ. ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯ 12 ವರ್ಷ ಆಯ್ತಲ್ಲ ಮರಿ, 2012 ಅಂದ್ರೆ 13 ವರ್ಷ ಆಗಿದೆ. ಎಮ್ಮ ಸತ್ತೋಗಿ ಪಾಪ. ಬರೀ ಆ ವಿಷಯನೇ ಬರ್ತಾ ಇದೆ. ಆ ವಿಷಯದ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ ಅಂತ ನಾವು ಡಿಸ್ಕಷನ್ ಮಾಡಿ ಮಾತಾಡ್ತಾ ಇದ್ದೀರಿ. ಏನಂದ್ರೆ ನನ್ನ ಅನಿಸಿಕೆ ಪ್ರಕಾರ ಈ ಪೊಲೀಸ್ ಅವರು ಅನ್ನೋದು ಇರ್ತಾರಲ್ಲ, ಒಂದು ಸೊಳ್ಳೆ ಕಚ್ಚಿಬಿಟ್ರೆ 10 ಸೊಳ್ಳೆ ಇದ್ರೆ ಇದೇ ಸೊಳ್ಳೆ ಕಚ್ಚಿರೋದಂತ ಕಂಡುಹಿಡಿತಾರೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ಸೊಳ್ಳೆ ಕಚ್ಚಿಬಿಟ್ಟು ಹೋಯ್ತಂದ್ರೆ ಎಲ್ಲಿದ್ರು ಅದೇ ಸೊಳ್ಳೆ ಕಚ್ಚಿರೋದಂತ ಕಂಡುಹಿಡಿತಾರೆ. ಅಷ್ಟು ಫಾಸ್ಟ್ ಆಗೈತೆ ಪೊಲೀಸ್ ಕೆಲಸ. ಈಗ 12 ವರ್ಷದಿಂದ ಏನ್ ಮಾಡ್ಕೊಂಡವ್ರೆ, ಇಷ್ಟು ದೊಡ್ಡದು ಮಾಡ್ಕೊಂಡು ಬರ್ಬೇಕ. ಇಷ್ಟೆಲ್ಲ ಪಾಪ ಅವನ ಯಾರಪ್ಪ ಸಮೀರ್ MD ಎಷ್ಟು ನೀಟಾಗಿ ವಿಡಿಯೋ ಮಾಡೋನೆ. ಪೊಲೀಸ್ ಅವರು ಮಾಡಲ್ಲ, ಅಷ್ಟು ನೀಟಾಗಿ ಜನಗಳಿಗೆ ಅರ್ಥ ಆಗೋ ತರ ಕಂಟೆಂಟ್ ಕೊಟ್ಟವ್ರೆ. ನೀಟಾಗಿ ಎಂತ ಬುದ್ಧಿತನ ಇಲ್ದಿರೋರ್ಗು ಅದು ಅರ್ಥ ಆಗುತ್ತೆ ಯಾವ ತರ ಪ್ರಾಬ್ಲಮ್ ಆಯ್ತು ಏನಾಯ್ತು ಅಂತ. ಆ ವಿಡಿಯೋ ನೋಡ್ಬಿಟ್ಟು ನಾನು ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ, ನನ್ ಮಗ ಇದು ನೋಡ್ದ ವಿಡಿಯೋ ಅಂತ. ಸೀರಿಯಲ್ ನೋಡಿದ್ರು ಅಷ್ಟು ಇಂಟ್ರೆಸ್ಟ್ ಬರಲ್ಲ, ಅಷ್ಟು ಇಂಟ್ರೆಸ್ಟ್ ಚೆನ್ನಾಗಿ ಮಾಡೋರೆ. ಜನಕ್ಕೆ ಅರ್ಥ ಅಷ್ಟೊಂದ್ ಚೆನ್ನಾಗ್ ಆಗ್ತೈತೆ, ಆ ತರ ಮಾಡವ್ರೆ. ಅಲ್ಲವರೆಗೂ ಬಿಡ್ಬೇಕ. ಈ ಪೊಲೀಸ್ ಅನ್ನೋರು ಏನ್ ಮಾಡ್ತವ್ರೆ ಅನ್ನೋದು ನಾನು ಹೇಳೋದು ಅಷ್ಟೇನೆ. ಏನೋ ಹೇಳ್ದೆ ನಾನು, ಈ ಸೊಳ್ಳೆ ಕಚ್ಚಿದ್ರು ಕಂಡು ಹಿಡಿತಾ ಇದೆ ಅಂತ ಪೊಲೀಸ್ ಇದ್ಕೊಂಡು ಅಷ್ಟೊಂದು ಫಾಸ್ಟ್ ಇದ್ಕೊಂಡು ನಮ್ಮ ಇಂಡಿಯಾದಲ್ಲಿ ಇನ್ನೂ ಏನ್ ಮಾಡ್ತಾರೆ ಪೊಲೀಸ್ ಅವ್ರು. ಯಾಕೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂತಾ ಇಲ್ಲ, ಬರೀ ಪಬ್ಲಿಕ್ ಜನಗಳೇ ತಲೆ ಕೆಡ್ಸ್ಕೊಂತಾರೆ ಅನ್ನೋದು ನನ್ನ ಪ್ರಶ್ನೆ ಫಸ್ಟ್. ಅದು ಆಮೇಲೆ ಇನ್ನೊಂದು ಸೆಕೆಂಡು, ಯಾರಾದ್ರಾಗ್ಲಿ ಯಾವನಾದ್ರಾಗ್ಲಿ ಅವನ್ ಕೋಟಿಗಿರ್ಲಿ ಭಿಕ್ಷಿಕನೇ ಆಗ್ಲಿ, ಕಾನೂನು ಎಲ್ಲರಿಗೂ ಒಂದೇನೆ. ದುಡ್ಡಿರೋನ್ಗೊಂದ್ ನ್ಯಾಯ, ದುಡ್ಡಿಲ್ದಿರೋನ್ಗೊಂದ್ ನ್ಯಾಯ ಮಾಡಬಾರ್ದು ಸ್ನೇಹಿತರೆ. ದಯವಿಟ್ಟು ನಾನು ಹೇಳೋದಿಷ್ಟೇನೆ, ಇದ್ರ ಬಗ್ಗೆ ಜನಗಳು ಜಾಗ್ರತೆ ತಗೊಂಡು ತಪ್ಪು ಮಾಡಿರೋರ್ಗೆ, ಬಡವನೇ ಆಗ್ಲಿ ಅವನಿಗೆ ತಪ್ಪು ಮಾಡವನೆ, ಒಂದ್ ಹೆಣ್ಮಗು, ನಮ್ಮ ಮನೇಲೂ ಮಕ್ಳವ್ರೆ, ನಿಮ್ಮ ಮನೆಗಳಲ್ಲೂ ಮಕ್ಳವ್ರೆ, ಮಕ್ಕಳನ್ನ ಯಾವ ತರ ಸಾಕ್ತಿರಿ, ಹೆಣ್ಮಗು ಆಗ್ಲಿ ಗಂಡ್ ಮಗು ಆಗ್ಲಿ ಒಂದೇ ಪ್ರೀತಿ ಕೊಡ್ತೀರಿ. ಈಗ ನನ್ನ ಮಗನೇ ಆಗ್ಲಿ ಕಾಲೇಜ್ಗೆ ಹೋಗಿರ್ತಾನೆ, 10:30 ಕ್ಲಾಸ್ ಬಿಡೋದು, ಅವನು ಬೆಂಗಳೂರಿಂದ ಬರಪಾಟ್ಗೆ 12:30 1 ಗಂಟೆ ಆಗುತ್ತೆ. 1 ಗಂಟೆಗೆ ನೋಡ್ಬಿಟ್ಟು ನಾನು 10 ಸತಿ ಫೋನ್ ಮಾಡ್ತೀನಿ, ಯಾಕೆ ಇನ್ನೂ ಮಗು ಬರಿಲ್ಲ, ಯಾಕೆ ಇಷ್ಟೊತ್ತಾಯ್ತು ಇನ್ನೂ ಬರಿಲ್ಲ ಅನ್ಬಿಟ್ಟು. ಇಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪ್ರತಿಯೊಂದು ಕೂಲಿ ಮಾಡೋರ್ ಮನೇಲೂ ಅದೇ ಪ್ರೀತಿ ಇರ್ತೈತೆ. ಏನ್ ಮರಿ, ನಾವು ದುಡ್ಡಿರೋರು ದುಡ್ಡಿಲ್ದಿರೋರು ಪ್ರಶ್ನೆ ಇಲ್ಲ. ಇಲ್ಲಿ ಕೂಲಿ ಮಾಡೋರು ಒಂದೇ ರೀತಿ ಬೆಳೆಸೋದು, ದುಡ್ಡಿರೋನು ಒಂದೇ ರೀತಿ ಬೆಳೆಸೋದು. ಆ ತರ ಬೆಳೆಸಿರೋ ಮಕ್ಕಳನ್ನ ಈ ತರ ಅನ್ಯಾಯ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡುತ್ತಾ? ಮಂಜುನಾಥ ಸ್ವಾಮಿ ಅಂತಾರೆ ಧರ್ಮಸ್ಥಳದಲ್ಲಿ. ಮಂಜುನಾಥ ಸ್ವಾಮಿ ಇದ್ದಿದ್ರೆ ಅವ್ರನ್ನ ಇನ್ನೂ ಇಕ್ಬೇಕಾಗಿತ್ತಲ್ಲ, ಆ ಕೆಲಸ ಮಾಡಿರೋರ್ನ ಅಲ್ಲೇ ರಕ್ತ ಕಕ್ಕೊಂಡು ಸಾಯ್ಬೇಕಾಗಿತ್ತು. ಆ ತರ ದೇವ್ರು ಶಿಕ್ಷೆ ಕೊಡ್ಬೇಕು ಅವ್ರನ್ನ ಅಂತ ಇದ್ರಣ್ಣ. ವುಮೆನ್ಸ್ ಡೇ ಇರೋದ್ರು ನಮ್ಗೆ ವುಮೆನ್ಸ್ ಡೇ ಅನ್ನೋದು ಫೀಲ್ ಬಂದಿಲ್ಲ. ಏನಕ್ಕೆ ಅಂದ್ರೆ ಆ ಹೆಣ್ಮಗು ಎಷ್ಟು ನೋವು ತಿಂದು ಸತ್ತಿರ್ಬೋದು, ಎಷ್ಟು ವರ್ಷ ಆದ್ರೂ ಒಂದು ಕೇಸ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಯಾರು. ಬಗ್ಗೆ ಇವತ್ತು ವುಮೆನ್ಸ್ ಡೇ ದಿನಾನೇ ಮಾತಾಡ್ತಾ ಇರೋದು. ಏನಾದ್ರೂ ಇದಕ್ಕೆ ಆಗ್ಬೇಕು. ನೆಕ್ಸ್ಟ್ ಇಡೀ ಕರ್ನಾಟಕನೇ ಎಷ್ಟು ನೋಡಿದೆ ವಿಡಿಯೋ. ಅದು ಸುಮಾರು 1.5 ಕೋಟಿ ಜನ ನೋಡವ್ರಂದ್ರೆ ಫುಲ್ ಇನ್ನ ಒಂದು 8-10 ದಿನಕ್ಕೆ ಸುಮಾರು 2 ಕೋಟಿವರೆಗೂ ಇಟ್ಬಿಡುತ್ತೆ. ಅಷ್ಟು ಜನನು ನೋಡಿ, ಅಷ್ಟು ಜನನು ಸಪೋರ್ಟ್ ಮಾಡಿದ್ರೆ ನಾವು 100% ಕಂಡುಹಿಡಿಬಹುದು. ಇವರು
ಸಮೀರ್ MD ಅವರಲ್ಲ, ಅವ್ರಿಗೆ ಹೇಳ್ತಾ ಇರೋದು ವಿಷಯ ಇದು. ದಯವಿಟ್ಟು ಯಾವ ಕಾರಣಕ್ಕೂ ಭಯ ಬೀಳಕ್ಕೆ ಹೋಗ್ಬೇಡಪ್ಪ. ನೀನು ಸಪೋರ್ಟ್ ನಾವಿರ್ತೀರಿ, ಎಲ್ಲರಿಗೂ ಬೇಕಾದರೂ ಬರ್ತೀವಿ ನಿಮ್ಮ ಜೊತೆಯಲ್ಲಿ. ನೀನು ಮಾಡಿರೋದು ಒಳ್ಳೆ ಕೆಲಸ ಮಾಡಿದೀಯಾ, ಯಾರು ತಪ್ಪು ಅಂತ ಹೇಳಲ್ಲ. ತಪ್ಪನ್ನೋರು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ, ಕೊಲೆಗ ಮಾಡಿರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡೋ ಥರ, ಅವ್ರ ತಪ್ಪ ನಿನ್ನ ಮೇಲೆ ತಪ್ಪು ದಾಖಲೆ ಮಾಡೋರು ಅವ್ರಿಗೆ ಸಪೋರ್ಟ್ ಮಾಡೋ ಥರ ನೀನು ಭಯ ಪಡೋಕ್ಕೆ ಹೋಗ್ಬೇಡ. ನಾವಿರ್ತೀವಿ, ಎಷ್ಟು ದೂರ ಬೇಕಾದ್ರೂ ನಿಮ್ ಜೊತೆ ಬರ್ತೀವಿ. ಯೂಟ್ಯೂಬ್ ಚಾನಲ್ ಅವರೆಲ್ಲ ಖಂಡಿತ ನಾವು ಸಪೋರ್ಟ್ ಇದ್ದೀವಿ. ಯೂಟ್ಯೂಬ್ ಅಲ್ಲ, ಜನ ಪ್ರತಿಯೊಬ್ರು ನಿಮ್ ಸಪೋರ್ಟ್ ಐತೆ, ಇಡೀ ಕರ್ನಾಟಕ ಜನನೇ ನಿಮ್ ಸಪೋರ್ಟ್ ಐತೆ. ಭಯ ಪಡಕ್ ಹೋಗ್ಬೇಡ, ಎಲ್ಲಿಂದ ಎಲ್ಲವರ್ಗು ಹೋರಾಡೋಣ. ಈ ಕೇಸ್ನ ಗೆಲ್ಸಿ ಸೌಜನ್ಯಕ್ಕೆ ನ್ಯಾಯ ಕೊಡ್ಸೋಣ. ಸ್ನೇಹಿತರೆ ನಮಸ್ಕಾರ. ಹೆಣ್ಮಕ್ಳ ದಿನಾಚರಣೆ ದಿನ ಇವತ್ತು. ಸ್ಟಾರ್ಟಿಂಗು ನಮ್ಮ ತೋಟದಲ್ಲಿ ಕೆಲಸ ಮಾಡೋಂಥವ್ರಿಗೆ ಕೊಡೋಣ ಅಂದ್ಬಿಟ್ಟು ಬ್ರೋಸನ್ ಕರ್ಕೊಂಡು ಬಂದವನೆ. ಅವ್ರಿಗೆ ಬಟ್ಟೆಗಳು ಕೊಡ ಮಗ. ಈ ಅಮ್ಮನ್ಗೆ ಇನ್ನೊಂದು ಕೊಟ್ಬಿಡು. ಅವರು ಸ್ನೇಹಿತರೆ ನೋಡಿ, ನಮ್ಮ ಬ್ರೋಸನ್ ಕಡೆಯಿಂದ ಪಾಪ ನಮ್ಮ ಲೇಬರ್ಸ್ಗೆ ಬಟ್ಟೆಗಳು ಕೊಟ್ಟವನೆ. ಹೆಣ್ಮಕ್ಳ ದಿನಾಚರಣೆ ಇರೋದ್ರಿಂದ ಒಳ್ಳೇದಾಗ್ಲಿ ಬ್ರೋಸನ್, ನಿನ್ಗೆ ದೇವ್ರು ಇನ್ನೂ ಆಯುಷು ಆರೋಗ್ಯ ಕೊಟ್ಬಿಟ್ಟು ಇನ್ನೂ ವ್ಯಾಪಾರ ಚೆನ್ನಾಗಾಗ್ಲಿ, ಇನ್ನೂ ಚೆನ್ನಾಗಿ ಬೆಳಿ ಅಂತ ಹೇಳ್ತೀನಿ ನಾನು. ನಾವು ಒಂದ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ, ಹಂಗೆ ಹೋಗ್ತಾ ದಾರಿಯಲ್ಲಿ ಏನಿರುತ್ತೆ ಕಂಟೆಂಟ್ ನೋಡ್ಕೊಂಡು ಹಂಗೆ ಇನ್ನೊಂದು 20 ಜೊತೆ ಐತಲ್ಲ, ಇನ್ನೊಂದು 20 ಜೊತೆ ಇದೆ ಕಾರಲ್ಲಿ, ಹಂಗೆ ಕೊಡ್ತಾ ಇರ್ತೀರಿ. ಬ್ಲಾಗ್ ಹಂಗೆ ಕಂಟಿನ್ಯೂ ಬಡತನ ಇರೋರಿಗೆ ಕೊಟ್ಕೊಂಡು ಹೋಗ್ತೀರಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ವಿಚಾರ, ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀರಿ. ಒಂದ್ ಜೊತೆ ಬಟ್ಟೆ ತಗೊಬೇಕಂದ್ರೆ ಹೆಂಗಸ್ರಾಗ್ಲಿ ಗಂಡಸ್ರಾಗ್ಲಿ ಒಂದು ಕಾಸ್ಟ್ಯೂಮ್ ಚಪ್ಪಲಿಂದ ಹಿಡಿದು ಜೀನ್ಸ್ ಟೀ ಶರ್ಟ್ ವರ್ಗು 6,000-7,000 ರೂಪಾಯಿ ಖರ್ಚು ಮಾಡ್ತಾರೆ. ನನಗೇನೋ ಒಂದು ಖುಷಿ, ಒಂದು ಪ್ರೀತಿ, ಸಣ್ಣ ಪುಟ್ಟ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕಂತ ನಮ್ಮ ಕೈಲಿ ಇಷ್ಟ ಆಗಿಲ್ಲ ಅಂದ್ರೂ ಇಷ್ಟನ ಮಾಡೇ ಮಾಡ್ತೀರಿ. ಇವತ್ತು ವುಮೆನ್ ಡೇ ಏನೋ ವುಮೆನ್ಸ್ ಡೇ ದಿನ ನನ್ನ ಕೈಯಲ್ಲಿ ಆಗಿದ್ದು 500 ರೂಪಾಯಿ ದುಡ್ಡು ಕೊಡ್ತೀನಿ, ತಗೋಣ. ಓಕೆ, ಟಾಟಾ ಬಾಯ್. ಆದ್ರೆ ಒಂದ್ 10 ಜನಕ್ಕೆ ಈ ತರ ಹೆಲ್ಪ್ ಮಾಡಿ. ಹಿಂದಿ ಬರುತ್ತೇವೆ ಹಿಂಗೆ ರೋಡಲ್ಲಿ ಕೆಲಸ ಮಾಡೋರು ಪಾಪ, ಇವರು ತುಂಬಾ ಕಷ್ಟ ಶ್ರಮಜೀವಿಗಳು, ಇವರು ಹೆಂಗಸರು, ಅವ್ರಿಗೂ ಕೊಡ್ತಾ ಇದ್ದೀರಿ ಬಟ್ಟೆಗಳು. ತೆಲುಗವ್ರು ಅಂತ ಇವರು తీసుకుంటాము. లేదు ఆడవాళ్ళకి వాళ్ళకి ఆ బట్టలు మగవాళ్ళకి లేదు. ఓకే, ಇವರೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾರೆ, ಆದ್ರೂ ಅವ್ರ ಮಗದಲ್ಲಿ ಖುಷಿ ನೋಡ್ರಿ ಹೆಂಗಿದೆ. ಒಬ್ಬ ದಿನಕ್ಕೆ ఎంత ಸಂಪಾದನೆ చేస్తారు? ఇప్పుడు ವುಮೆನ್ಸ್ ಡೇ 500 ಇತ್ತು ಮುಗ್ಗರಿಗೆ. ನನ್ನ ಇವತ್ತು ಬಾಗ್ ತಿನ್ನಂಡ, ಬಾಗ್ ತಿನ್ನಿದ್ದು ಬಿರಿಯಾನಿ ತಿನ್ನಲ್ಲ. ಕೊಡಲ್ಲ ಏನ್ ಮಾಡ್ತೀರಾ? ವಿಚಾರ ಇರ್ತಾನೆ. ಕೊಡಲ್ಲ ಏನ್ ಮಾಡ್ತೀಯಪ್ಪ? ಕೊಡಲ್ಲ ಗಲಾಟೆ ಮಾಡಕ್ಕಾಗತ್ತಾ? ಆಯ್ತಪ್ಪ, ಗಲಾಟೆ ಮಾಡ್ತೀನಿ ಅಂದ್ರೆ ಕೊಡಲ್ಲ ಅಂತ ಆಯ್ತು. ಊಟ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕಗ್ಲಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಿ. ಯಾವ ದೇವಸ್ಥಾನ? ಕಗ್ಲಲ್ಲಿ ದೇವಸ್ಥಾನ. ಎಷ್ಟು ವರ್ಷ ಹಿಂದೆ ಅಣ್ಣ ಇಲ್ಲಿ ದೇವರು? ನಾನು ಬುದ್ಧಿ ಬಂದಾಗಿಂದ ಬರ್ತೇನೆ, ಎಷ್ಟು ವರ್ಷ ಗೊತ್ತಿಲ್ಲ. ನಾನು 2017 ತುಂಬಾ ಬಂದಿದ್ದೀನಿ. ಒಳ್ಳೆ ಇವಾಗ ನೀನು ಏನ್ ಮಾತಾಡ್ತಿರ್ತೀರಿ, ನೀನೇ ಮರ್ತು ಹೋಗ್ತೀನಿ. ಬಿಸಿಲು ಓನರ್ ಹತ್ರ ಇಲ್ಲಿಯಾ? ನೀ ಇಲ್ಲಿಯಲ್ಲ? ಪಾಟ್ ತಗೋ. ಅಪ್ಪಿ ಮೆಲ್ಲಕ್ ಬರ್ರ. ಎಲ್ಲಿರೋದು? ಯಾವ ಊರ?
ಯಾವ್ರಪ್ಪ ಇಲ್ಲನಾ ಊಟ ಮಾಡೋದಾ? ಅದೇನು ಅಯ್ಯಪ್ಪ ತಗೊಳ್ತಂಗ ಕ್ಲಾಸ್ ಇತ್ತು ಸ್ನೇಹಿತರೆ. ಸೀನನ್ನ ರಘುವನ್ನ ನೋಡ್ಬೇಕಂತಾನೆ ಆ ಸ್ಪೀಡಲ್ಲಿ ಬರ್ತವ್ರೆ. ಅವಾಗಿಂದ ಚೇಸ್ ಮಾಡ್ಕೊಂಡು ನಿಲ್ಸ್ಬಿಟ್ಟು ಬೇಡ 15 ಜೊತೆ ಬಟ್ಟೆ ಕೊಟ್ವಿ, ಇನ್ನೊಂದು 15 ಜೊತೆ ಉಳಿದೋಯ್ತು. ಹಂಗೇನೆ ಕೊಡಕ್ಕಾಗಿಲ್ಲ. ನಮ್ಮ ಸ್ನೇಹಿತರು ಬಂದ್ರು ಬೆಂಗಳೂರಿಂದ, ಏನೋ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹಂಗಾಗಿ ಬಂದ್ಬಿಟ್ಟು ಸ್ನೇಹಿತರೆ ಮಿಕ್ಕಿರೋ ಬಟ್ಟೆ ಹಂಗೆ ಸೈಡಲ್ಲಿ ಇಕ್ಕಿದ್ದೀವಿ, ಇನ್ನೊಂದು ದಿನ ಕೊಡೋಣ ಅಂದ್ಬಿಟ್ಟು. ಆಮೇಲೆ ಇವರು ನಮ್ಮ ಇದು ಹೋಲಿ ಫೆಸ್ಟಿವಲ್ ಇನ್ವಿಟೇಷನ್. ಓಕೆ. ಓ ಸ್ನೇಹಿತರೆ, ನಮ್ಮ ಜೆರಿಯವ್ರು ನಮಗೋಸ್ಕರ ವೈನ್ ತಗೊಂಡು ಬಂದವ್ರೆ, ಡ್ರಿಂಕ್ಸು. ಪಂಡಗ ತುಂಬಾ ಥ್ಯಾಂಕ್ಸ್ ಅಪ್ಪ, ಖುಷಿ ಆಗ್ತೈತೆ. ಏನಕ್ಕಪ್ಪ ಇದು ತಂದಿರೋದಂದ್ರೆ, ನಮ್ಮ ಜೆರಿಯವರು ಹೋಲಿ ಫೆಸ್ಟಿವಲ್ ಮಾಡ್ತಾರೆ ಸ್ನೇಹಿತರೆ. ಇವರು ನಾಯಂಡಹಳ್ಳಿ ಶಕ್ತಿ ಹಿಲ್ಸ್ ಇಲ್ಲಪ್ಪ ಅಂತ ಹೇಳಿದ್ರೆ ನಂದಿ ಲಿಂಕ್ ಗ್ರೌಂಡ್ ನಾಯಂಡಹಳ್ಳಿ ಇಲ್ಲಿ ಮಾಡವ್ರೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಲಾಸ್ಟ್ ಇಯರ್ ಅದಕ್ಕೂ ಮುಂಚೆ ವರ್ಷ ಹೋಗಿದ್ವಿ, ತುಂಬಾ ಸಖತ್ತಾಗಿತ್ತು ಫಂಕ್ಷನ್ ಮಾತ್ರ. ದಯವಿಟ್ಟು ಎಲ್ಲರೂ ಬರ್ರಿ, ಚೆನ್ನಾಗಿರುತ್ತೆ. 15ನೇ ತಾರೀಕು, ಇದೇ ತಿಂಗಳು 15ನೇ ತಾರೀಕು ಇದೆ ನಂದಿ ಲಿಂಕ್ ಗ್ರೌಂಡ್ ಅಲ್ಲಿ ನಾಯಂಡಹಳ್ಳಿ. ಸಖತ್ತಾಗಿರುತ್ತೆ, ಬರ್ರಿ. ನಾವು ನಮ್ಮ ಹೊರತೂರು ಸಂತೋಷ್ ಅವರು ಎಲ್ಲರೂ ಟೀಮೇ ಬರ್ತಾ ಇದ್ದೀರಿ. ನೀವು ಬರಕ್ ಆಸೆ ಇರೋರು ದಯವಿಟ್ಟು ಬುಕ್ ಮೈ ಶೋದಲ್ಲಿ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಳ್ರಿ. ಹೆಂಗ್ ಬುಕ್ ಮಾಡೋದು? ಹೆಂಗಿ ಪುಟ್ಕೋಸ್ ಹೆಂಗೆ ಅವ್ರು ಮಾಡ್ಕೊಂತಾರೆ, ಇರು ನೀನು. ದಯವಿಟ್ಟು ಎಲ್ಲರೂ ಬರ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸಾಕಲ್ಲಪ್ಪ.